ಇದೆಲ್ಲದರ ಜೊತೆಗೆ ಆರಂಭ ನಾವು ಶುರು ಮಾಡೋದೇ ದರ್ಶನ್ ಅವರ ಮುಖಾಂತರ. ಯಾಕಂದರೆ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿದೆ. ಈಗ ನಾವು 25 ನ್ಯೂಸ್ ಕೊಡುವಂಥ ಸಂದರ್ಭದಲ್ಲಿ ಒಂದು ನಾಯಿ ತೋರಿಸ್ತಾ ಇದ್ವಿ. ಯಾಕಂದರೆ ಶವದ ಮುಂಭಾಗದಲ್ಲಿ ನಾಯಿ ಕೂತ್ಕೊಂಡು ಅಳ್ತಾ ಇದೆ. ಅದು ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದೆ ಅಂತೆ. ಮಗ ಜೈಲಲ್ಲಿದ್ದಾನೆ. ಎಂಥ ಸ್ಥಿತಿ ನೋಡಿ. ಕನ್ನಡದಲ್ಲೊಂದು ಭಾಳ ಒಂದು ಅದ್ಭುತವಾದಂಥ ಹಾಡಿದೆ. ಮುಪ್ಪಿನಲ್ಲಿ ಆದವರೇ ಮಕ್ಕಳು ಕೇಳು, ನೀತಿಗೆಟ್ಟ ಮಗನಿಗಿಂತ ನಾಯಿಯೇ ಮೇಲು ಅನ್ನುವಂಥ ಒಂದು ಮಾತಿದೆ. ಇದು ಯಾರಿಗನ್ವಯ ಆಗುತ್ತೆ? ಅದು ತಮಗೆ ಗೊತ್ತಿರುವಂಥ ಸಂಗತಿ. ಯಾಕಂದರೆ ನಾಯಿಗಳಿಗಿರೋಷ್ಟು ಮರ್ಕ ಒಂದು ಜವಾಬ್ದಾರಿ ಮನುಷ್ಯನಿಗಿಲ್ವಲ್ಲ ಅಂತ. ಯಾಕಂದರೆ ಇದು ಕೇವಲ ಒಬ್ಬಂದಲ್ಲ, ಇದು ಅನುಕುಮಾರ್ದೊಬ್ಬನ ಕಥೆ ಅಲ್ಲ. ಇದು ಎಲ್ಲರೂ ಕೂಡ ಸಿಕ್ಕಾಕೊಂಡಿರುವಂಥವ್ರು ಅದೇ ಸ್ಥಿತಿಲಿದ್ದಾರೆ. ಮನೆಯಲ್ಲಿ ತುಂಬ ಬಡತನ, ಕಷ್ಟ, ಆದರೆ ಮಕ್ಕಳುಗಳು ಈ ಹಾದಿ ಹಿಡಿದಿರುವಂಥದ್ದು. ಇನ್ನು ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಯಾರ್ಯಾರು ಈ ಕೇಸಲ್ಲಿದ್ದಾರೆ ಆ ಕೇಸಲ್ಲಿರುವಂಥವರ ದಾಖಲೆಗಳು, ಅಂದರೆ ವಿವರಗಳನ್ನು ದಾಖಲೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ ಆಧಾರದ ಮೇಲೆ? 10 ಆರೋಪಿಗಳ ಹೇಳಿಕೆ, ಅದನ್ನು ದಾಖಲಿಸ್ತಾರೆ ಪೊಲೀಸರು. ಅದು 164ರ ಅಡಿನಲ್ಲಿ. CRPC ಸೆಕ್ಷನ್ 164. ಏನು 164? ಒಂದು ಸರಿ ನೀವೇನಾದರೂ ಜಡ್ಜ್ ಎದುರುಗಡೆಗೆ ಈ ಹೇಳಿಕೆಯನ್ನು ಕೊಟ್ಟರೆ ಅದನ್ನು ನೀವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ಇವರು ಹೇಳಿಬಿಟ್ರೆ ದರ್ಶನ್ ಅವರಿಗೆ ಕುಣಿಕೆ ಇನ್ನಷ್ಟು ಬಲವಾಗುತ್ತೆ. ಅಂದರೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಒಂದು ಸ್ಥಿತಿ ಬರುತ್ತೆ. ಹೀಗೆ ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಬೇಕು ಅಂತ ಈಗಾಗಲೇ ನಿರ್ಧಾರಕ್ಕೆ ಬರಲಾಗಿದೆ. ಒಂದು ವೇಳೆ ಹಂಗಾಯಿತು ಅಂತಂದರೆ ಇವ್ರನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ತಿಂಗಳುಗಳ ಕಾಲ ಇವರು ಕಂಬಿ ಎಣಿಸಬೇಕೋ ಗೊತ್ತಿಲ್ಲ. ಜಡ್ಜ್ ಹತ್ರನೇ ಕರ್ಕೊಂಡೋಗಿ ಇವರ ಹೇಳಿಕೆಗಳನ್ನು ಕೊಡಿಸ್ತಾರೆ. ಹೇಳಿಕೆಗಳು ದಾಖಲಾಗ್ತವೆ, ಜಡ್ಜ್ ಎದುರುಗಡೆಗೆ ರೆಕಾರ್ಡ್ ಆಗುತ್ತವೆ. ಒಂದು ವೇಳೆ ಆ ರೀತಿ ಆಯಿತು ಅಂತಂದರೆ ಮತ್ತೆ ಉಲ್ಟಾ ಹೊಡೆಯೋಕ್ಕೆ ಬರಲ್ಲ. ಈ ಪೊಲೀಸರ ಎದುರುಗಡೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ಸ್ಟೇಟ್ಮೆಂಟ್ಗಳಿಲ್ಲ, ನಾವೇನೋ ಒತ್ತಡದಿಂದ ಹೇಳಿಬಿಟ್ವಿ, ನಮ್ಮ ಮನಸ್ಥಿತಿ ಸರಿ ಇಲ್ಲ, ಇದನ್ನೆಲ್ಲ ಹೇಳ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳ ಮುಂದೆ ಉಲ್ಟಾ ಹೊಡಿಬಾರ್ದು. ಅವ್ರನ್ನ ಕಟ್ಟಿ ಹಾಕಬೇಕು ಅಂತಂತಂದರೆ 164 ಅಡಿನಲ್ಲಿ ಅವರ ಹೇಳಿಕೆಗಳನ್ನು ದಾಖಲಿಸಬೇಕು. ಭವಿಷ್ಯದಲ್ಲಿ ಈ ಹೇಳಿಕೆಗಳಿದೆಯಲ್ಲ, ದರ್ಶನ್ಗೆ ತೀವ್ರ ಕಂಟಕ ತಂದೊಡ್ಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾಕಂದರೆ ಒಂದು ಸರಿಯಾದ ರೆಕಾರ್ಡ್ ಆಯಿತು ಅಂದರೆ ನೀವೇನು ಉಲ್ಟಾ ಹೊಡೆದ್ರೂ ಕೂಡ ಅದು ಸ್ಟ್ಯಾಂಡ್ ಆಗಲ್ಲ. ಹೀಗಾಗಿ ಅದರ ಅಡಿನಲ್ಲೇ ಈ ಹೇಳಿಕೆಗಳನ್ನು ದಾಖಲಿಸಬೇಕು, 164 ಅಡಿನಲ್ಲಿ. ಈ ರೀತಿ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. 10 ಆರೋಪಿಗಳ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸ್ತಾರೆ. ನ್ಯಾಯಾಧೀಶರ ಎದುರುಗಡೆ ದಾಖಲಾಗುತ್ತೆ. CRPC ಸೆಕ್ಷನ್ 164 ಅಡಿನಲ್ಲಿ, 164ರ ಅಡಿನಲ್ಲಿ ಹೇಳಿಕೆಗಳು ದಾಖಲಾಗ್ತವೆ. ಆ ಹೇಳಿಕೆಗಳು ಒಂದು ಸರಿ ದಾಖಲಾಯಿತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಉಲ್ಟಾ ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿಬಿಡುತ್ತೆ. ನೀವೆಲ್ಲರೂ ಕೂಡ ಕಮಿಟ್ ಆಗಿಬಿಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ.